ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಗಾಯತ್ರಿ ಅಂತೇಳ್ಬಿಟ್ಟು, ವಯಸ್ಸು ಮಾತ್ರ 40 ವರ್ಷ ಕಂಪ್ಲೀಟ್ ಆಗಿದೆ. ಊರು ತುಮಕೂರು ಭಾಗದವಳು, ಕೆಲಸ ತೋಟ ಇದೆ, ಅದನ್ನು ನೋಡ್ಕೋತೀನಿ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಸಮಸ್ಯೆ, ಗಂಡ ತೀರಿ 6 ವರ್ಷ ಆಗಿದೆ, ಹಾಗಾಗಿ ಒಂಟಿ ಜೀವನ ಮಾಡ್ತಾ ಇರೋದು. ಬಯಕೆ ಗೆಳೆತನ ಮಾಡಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಸ್ಥಳ ತೋಟದ ಮನೆಯಲ್ಲಿ ಎತ್ತಿ ಕೊಡುತ್ತಾನೆ, ಬಂದು ಮಾಡಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ನೆಕ್ಸಾನ್ 1.2 ರೆವರ್ಟ್ರಾನ್ XM ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಗಂಡ ತೀರಿದ ನಂತರ ಇವಳ ಜೀವನ ಯಾವ ರೀತಿಯಾಗಿದೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಫಸ್ಟ್ ಒನ್ನು, ಗಂಡ ಇದ್ದಾಗ ಹೊರಗಡೆ ಸುತ್ತಾಡೋದಕ್ಕೆ ಎಲ್ಲೂ ಕೂಡ ಬಿಡ್ತಾ ಇರಲಿಲ್ಲ ಅಂತೇಳಿ ಹೇಳಿರೋದು. ಆದರೆ ಈಗ ನನ್ನ ಜೀವನಕ್ಕೆ ನಾನೇ ಬಾಸ್ ಆಗಿದ್ದೇನೆ ಅಂತೇಳಿ ಹೇಳಿದ್ದಾಳೆ. ಯಾಕಂದರೆ ಹೇಳೋರು ಕೇಳೋರು ಯಾರೂ ಸಹಿತ ಇಲ್ಲ, ಹಾಗಾಗಿ ಒಂಟಿಯಾಗಿ ಎಲ್ಲಿ ಬೇಕಾದರೂ ಕೂಡ ತಿರುಗಾಡ್ತೀನಿ ಅಂತೇಳಿ ತಿಳಿಸಿದ್ದಾಳೆ. ಇನ್ನು 8 ಎಕರೆ ಅಡಿಕೆ ತೋಟ ಇದೆ, ಮತ್ತು 1-2 ಕೋಟಿ ಆದಾಯ ಕೂಡ ಇರುವಂಥದ್ದು. ಆದರೆ ತೂತಿಗೆ ಮಾತ್ರ ಸುಖ ಯಾರಿಂದಲೂ ಸಹಿತ ಪಡೆದಿಲ್ಲ ಅಂತೇಳಿ ಇದಿಷ್ಟು ಗಂಡ ತೀರಿದ ನಂತರ ಇವಳ ಜೀವನ ಯಾವ ರೀತಿಯಾಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಒಬ್ಬ ವ್ಯಕ್ತಿ ಸಿಕ್ಕರೆ ಪಾರ್ಟ್ನರ್ ಮಾಡಿಕೊಳ್ಳುವೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಹೆಂಡತಿ ಇಲ್ಲದ ವಿಧರ ಇದ್ದರೆ ಖಂಡಿತವಾಗಿ ಅವಕಾಶವನ್ನು ಕೊಡ್ತೀನಿ, ಅಂಥವರು ಕಾಲ್ ಮಾಡಿ ಅಂತೇಳಿ ತಿಳಿಸಿದ್ದಾಳೆ. ಇನ್ನು 2ನೇದು, ನಿಮಗೆ ವಯ 50 ದಾಟಿರಬಾರದು. 3ನೇದು, ಮಾಡುವ ಸಮಯ ಹೆಚ್ಚು ಇದ್ದರೆ ಕೆಲಸ ಕೊಟ್ಟು ಇಟ್ಕೋತೀನಿ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ನನಗೆ ಬೇಡ ಅನಿಸಿದರೆ ಯಾವಾಗ ಬೇಕಾದರೂ ಕೂಡ ನಿಮ್ಮನ್ನು ಮನೆಯಿಂದ ಹೊರಗಾಗ್ತೀನಿ ಅಂತೇಳಿಯೂ ಕೂಡ ಕಂಡೀಷನ್ ಹಾಕಿದ್ದಾಳೆ. ಇನ್ನು ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ಇವತ್ತೇ ಕರೆ ಮಾಡಿ ಬನ್ನಿ ಅಂತೇಳಿ ಇದಿಷ್ಟು ಈ ಥರ ಒಬ್ಬ ವ್ಯಕ್ತಿ ಸಿಕ್ಕರೆ ಪಾರ್ಟ್ನರ್ ಮಾಡಿಕೊಳ್ಳುವ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫ್ರೆಂಡ್ಸ್, ಗುಣಗಳು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಕೊನೆಯದಾಗಿ ಇವರ ಬಳಿರುವ 2020 ಮಾಡಲು ಟಾಟಾ ನೆಕ್ಸಾನ್ 1.2 ರೆವರ್ಟ್ರಾನ್ XM ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡೋಣ. ಕಾರಿನ ಓರಿಯು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಅಕ್ಟೋಬರ್ 2020 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸ್ ಕನ್ಫರೆನ್ಸಿವ್ ಆಗಿರುವಂಥದ್ದು. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಇಲ್ಲಿ ನೋಡ್ತಾ ಇರ್ಬೋದು, 17,761 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರುವಂಥದ್ದು. ಇಂಜನ್ ಡಿಸ್ಪ್ಲೇಸ್ಮೆಂಟು ಆಬ್ವಿಯಸ್ಲಿ 1198 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ಕು ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸು ಅಥವಾ ಮೊಬೈಲ್ ನಂಬರ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡವರಿಗೆ ಮಾತ್ರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.